ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಈಗಾಗಲೇ ಪರಪ್ಪನಗ್ರಹಾರ ಜೈಲಲ್ಲಿ ಜೈಲು ಕಂಬಿಯನ್ನು ಎಣಿಸ್ತಾ ಇರೋದು ಗೊತ್ತೇ ಇದೆ. ಈ ಬೆನ್ನಲ್ಲೇ ದರ್ಶನ್ ವಿಚಾರವಾಗಿ ಜೈಲಧಿಕಾರಿಗಳು ವಿಪರೀತ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಮೊದಲೇ ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ವಿಪರೀತ ಟೆನ್ಷನ್ನಲ್ಲಿದ್ದಾರೆ. ರಾಜಾತಿಥ್ಯದ ಸೈಡ್ ಎಫೆಕ್ಟ್ ಲಾಸ್ಟ್ ಟೈಮ್ ಇತ್ತಲ್ಲ, ರಾಯಲ್ ಟ್ರೀಟ್ಮೆಂಟು, 5 ಸ್ಟಾರ್ ಟ್ರೀಟ್ಮೆಂಟ್ ಎಲ್ಲ. ಸೊ ಇದರಿಂದ ಎಚ್ಚೆತ್ತಿರುವಂತಹ ಜೈಲಧಿಕಾರಿಗಳು CCTVಯನ್ನು ದರ್ಶನ್ ಇರುವ ಬಾರಕ್ಕೆ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಏನಕ್ಕೆ ಅಂತ ಅಂದರೆ ಆಬ್ವಿಯಸ್ಲಿ ಅವರ ಚಟುವಟಿಕೆ ಮೇಲೆ ಕಣ್ಣಿಡೋದಕ್ಕೆ. ಯಾರಾದರೂ ಬಂದು ಅಲ್ಲಿ ಜಿ ಹುಜೂರ್ ಅನ್ನೋ ರೀತಿನಲ್ಲಿ ನಡ್ಕೊಳ್ತಾರಾ, ಸ್ಪೆಷಲ್ಲಾಗಿ ಏನಾದರೂ ನೆಮ್ಮದಿಯನ್ನು ತರಿಸಿಕೊಳ್ತಾರಾ ದರ್ಶನ್ ಅಲ್ಲಿಂದ, ಬೇರೆ ಬೇರೆ ರೀತಿ ನೆಮ್ಮದಿ ಸಿಗುತ್ತಲ್ವಾ. ಸೊ ಆ ಥರದ್ದು ಏನಾದರೂ ಸಿಕ್ಬಿಟ್ರೆ ಅವ್ರ ಕೈಗೆ ಮತ್ತದು ವೈರಲ್ ಆದರೆ ಕೆಲಸ ಹೋಗುತ್ತೆ, ಕುತ್ತಿಗೆಗೆ ಬರುತ್ತೆ ಅಧಿಕಾರಿಗಳಿಗೆ ಅನ್ನೋ ಭಯ ಇದ್ದೇ ಇದೆ. ಹೀಗಾಗಿ CCTVಗಳನ್ನು ಅಳವಡಿಸ್ಬಿಟ್ರೆ ಎಲ್ಲಿದ್ರೂ ಕೂಡ ಮಾನಿಟ್ರ್ ಮಾಡ್ಬೋದು. ಒಂದು ವೇಳೆ ಈ ವ್ಯಕ್ತಿಯನ್ನು ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರು ಕೂಡ ಮಾನಿಟ್ರ್ ಮಾಡ್ಬೋದು, ಇಲ್ಲೇ ಇರಿಸ್ಕೊಂಡ್ರು ಕೂಡ ಮಾನಿಟ್ರ್ ಮಾಡಬಹುದು ಅನ್ನೋದು ಜೈಲಧಿಕಾರಿಗಳ ಆಲೋಚನೆ ಅಂತೆ. ಲಾಸ್ಟ್ ಟೈಮ್ ನಿಮಗೆ ನೆನಪಿರ್ಬೋದು, ಬಳ್ಳಾರಿ ಜೈಲಲ್ಲಿರಬೇಕಾದ್ರೆ ಈ ವ್ಯಕ್ತಿ ಹತ್ರ ಯಾರು ಪೊಲೀಸ್ ಆಫೀಸರ್ಸ್ ಇರ್ತಾ ಇದ್ರು ಅಥವಾ ಜೈಲಧಿಕಾರಿಗಳು ಬರ್ತಾ ಇದ್ರು, ಅವರೆಲ್ಲರೂ ಕೂಡ ಬಾಡಿ ಓನ್ ಕ್ಯಾಮ್ರಾಗಳನ್ನು ಹಾಕೊಂಡಿದ್ರು. ಅಷ್ಟರ ಮಟ್ಟಿಗೆ ಈ ವ್ಯಕ್ತಿದು ಆಟೋಪ ಇತ್ತು ಲಾಸ್ಟ್ ಟೈಮು. ಹೀಗಾಗಿ ಎಚ್ಚೆತ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸುಪ್ರೀಂ ಕೋರ್ಟ್ನ ತೀರ್ಪಿನ ಸೈಡ್ ಎಫೆಕ್ಟ್ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಜೈಲಧಿಕಾರಿಗಳು ಇಡ್ತಾ ಇದ್ದಾರೆ ಅಂತ? ಖಂಡಿತವಾಗ್ಲೂ ಮಮತಾ, ಸುಪ್ರೀಂ ಕೋರ್ಟ್ ಆದೇಶ ಪ್ರತಿ ಸಿಕ್ಕ ನಂತರದಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂಥದ್ದು. ಈ ವಿಚಾರದಲ್ಲಿ ಯಾವುದೇ ರೀತಿಯ ಒಂದೇ ಒಂದು ನಿಯಮ ಕೂಡ ಉಲ್ಲಂಘನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಕಾರಾಗೃಹದ ಅಧಿಕಾರಿಗಳು ಸಭೆ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಒಂದು ನಿರ್ಧಾರ ಕೈಗೊಂಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ಆತ ದರ್ಶನ್ ಬೆಂಗಳೂರಿನ ಪರಪ್ಪನಗರ ಜೈಲಲ್ಲೇ ಇರಲಿ ಅಥವಾ ಬಳ್ಳಾರಿಗೆ ಶಿಫ್ಟ್ ಮಾಡಿದರೂ ಕೂಡ ಆತ ಎಲ್ಲಿ ಉಳ್ಕೊಂಡಿರ್ತಾನೆ ಆ ಸೆಲ್ಲಲ್ಲಿ CCTV ಅಳವಡಿಕೆಗೆ ಈಗ ಅಧಿಕಾರಿಗಳು ಚಿಂತನೆ ಮಾಡಿರುವಂಥದ್ದು. ಅಷ್ಟೇ ಅಲ್ಲದೆ ಆತನ ಬ್ಯಾರಕ್ಕಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಕಡ್ಡಾಯವಾಗಿ ಬಾಡಿ ಒನ್ ಕ್ಯಾಮ್ರಾ ಧರಿಸಬೇಕು. ಯಾರೇ ಭೇಟಿಯಾದರೂ ಕೂಡ ಲೆಜರ್ ಬುಕ್ ಏನಿರುತ್ತೆ ಅದರಲ್ಲಿ ಮೆನ್ಷನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾದರೂ CCTV ಅಳವಡಿಕೆ ಆದರೆ ADGP ಆಗಿರುವಂಥ B ದಯಾನಂದ್ ಏನಿದ್ರೆ ಅವರ ಕಚೇರಿಯಿಂದಲೇ ಅವರ ಚಲನವಲನಗಳ ಬಗ್ಗೆ ಸಂಪೂರ್ಣವಾಗಿ ಅವರು ಅಲ್ಲಿಂದನೇ ಅಬ್ಸರ್ವೇಷನ್ ಮಾಡ್ತಾರೆ. ಮತ್ತು ಅಲ್ಲಿ ಕೆಲಸ ಮಾಡ್ತಿರುವಂಥ ಅಧಿಕಾರಿಗಳೇನು ಸಿಬ್ಬಂದಿ ಇರ್ತಾರೆ ಅವ್ರ ಬಾಡಿ ಒನ್ ಕ್ಯಾಮ್ರಾ ಮುಖಾಂತರ ಅವರ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿಂದನೇ ನಿಗಾ ವಹಿಸುವ ನಿಟ್ಟಿನಲ್ಲಿ ಕೆಲಸ ನಡೀತಾ ಇರುವುದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಈಗಾಗಲೇ ಅವರನ್ನು ಕಳೆದ ಬಾರಿ ಕೊಲೆ ಕೇಸಲ್ಲಿ ಪರಪ್ಪನಗರ ಜೈಲಿಗೆ ಹಾಕಿದ್ದಂಥ ಸಂದರ್ಭದಲ್ಲಿ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬಂದಿತ್ತು. ಆನಂತರದಲ್ಲಿ ಫೋಟೋ ವೈರಲ್ ಆದ ನಂತರದಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಈ ವಿಚಾರಣೆಗೆ ಬಂದಂಥ ವೇಳೆಯಲ್ಲೂ ಕೂಡ ಆ ಫೋಟೋ ಬಗ್ಗೆ ನ್ಯಾಯಾಧೀಶರು ಕಾಮೆಂಟ್ ಮಾಡಿರುವಂಥದ್ದು. ಮತ್ತೆ ಈ ರೀತಿಯಾಗಿ ಏನಾದರೂ ಮರುಕಳಿಸಿದರೆ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳ ಮೇಲೆ ಕೂಡ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಾರಿ ಯಾವುದೇ ರೀತಿಯ ಉಲ್ಲಂಘನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇರುವಂಥದ್ದು. ನಟ ದರ್ಶನ್ಗೆ ಮಾಮೂಲಿ ಕೈದಿಗಳಿಗೆ ಏನು ಸವಲತ್ತುಗಳಿದಾವೆ ಅಷ್ಟನ್ನೇ ಕೊಡಬೇಕು, ಯಾವುದೂ ಹೆಚ್ಚುವರಿಯಾಗಿ ಸವಲತ್ತು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಂಡಿರುವಂಥದ್ದು. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.